SV9 ವಾರ್ತೆಗೆ ಸ್ವಾಗತ. ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿಯ BGS ಪಬ್ಲಿಕ್ ಶಾಲೆಯಲ್ಲಿ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮ ವಿದ್ಯಾ ಸರಸ್ವತಿ ಮತ್ತು ವಿದ್ಯಾ ಗಣಪತಿ ಹೇಮಗಿರಿ ಮಠದ ಕಾರ್ಯದರ್ಶಿ ಡಾಕ್ಟರ್ GN ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಪೋಷಕರೊಂದಿಗೆ ಮಕ್ಕಳ ಸಾಮೂಹಿಕ ಪೂಜಾ ಕಾರ್ಯಕ್ರಮ. ಮುಗಿಲು ಮುಟ್ಟಿದ ಪೋಷಕರು ಹಾಗೂ ಮಕ್ಕಳ ಸಂಭ್ರಮ. ಅಕ್ಕಿಯ ತಟ್ಟೆಯಲ್ಲಿ ಓಂಕಾರ ಶ್ರೀಕಾರ ಅಕ್ಷರ ಬರೆಯುವ ಮೂಲಕ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪೋಷಕರು. ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿದ್ಯಾ ಸರಸ್ವತಿ ಹಾಗೂ ವಿದ್ಯಾ ಗಣಪತಿಯ ಕರುಣೆ ಆಶೀರ್ವಾದವೇ ಧೀಶಕ್ತಿ ರಾಮಕೃಷ್ಣೇಗೌಡ ಅಭಿಮತ್. ಗುರುಕುಲ ಮಾದರಿಯಲ್ಲಿ ಸಂಸ್ಕಾರ ಭರಿತ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳೇ ದಾರಿದೀಪವಾಗಿರುವ BGS ಶಾಲೆ ಎಂದು ಅಭಿಮಾನದಿಂದ ಹೇಳಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ MK ಹರಿಚರಣ್ ತಿಲಕ್. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅಭಿಮಾನ ಮೂಡಿಸಲು ಸರಸ್ವತಿ ಮತ್ತು ಗಣಪತಿಯ ಸಾಮೂಹಿಕ ಪೂಜಾ ಕಾರ್ಯಕ್ರಮ ಆಯೋಜಿಸಿರುವ ರಾಮಕೃಷ್ಣೇಗೌಡ ಅವರು ಮಕ್ಕಳು ಹಾಗೂ ಪೋಷಕರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಜೊತೆಗೆ ಗುರುಕುಲ ಮಾದರಿಯ ಶ್ರೇಷ್ಠ ಶಿಕ್ಷಣ ದೊರೆಯುವಂತೆ ನೀಡಿಕೊಳ್ಳುತ್ತಿದ್ದಾರೆ. ಮಕ್ಕಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡುವಂತೆ ಹರಿಚರಣ ತಿಲಕ ಕರೆ ನೀಡಿದರು. ಹಿರಿಯ ಪತ್ರಕರ್ತ KR ನೀಲಕಂಠ, ವೇದಬ್ರಹ್ಮ ಮಂಜುನಾಥ್ ಶಾಸ್ತ್ರಿ, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. BGS ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕ ಆನಂದ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
देवी पुष्पयेमां देवी स्वां कां सोऽनानिप्राकारमात्रां लोकीतां कल्पयन्ति तस्मै स्थितां तत्पुराणां सुतां पुष्पयेभ्यं मनसत्कामानुदिवादसदेवहि पशूनां कर्तव्येन प्रजाभूता ಅಲಿಖಿತ ಸಂಸ್ಕೃತಿಯಲ್ಲಿ ಆಗತಕ್ಕಂಥ ಜ್ಞಾನ ವಿಕಾಸ ಅದು ತಲೆಯಿಂದ ತಲೆಗೆ ಮಾತ್ರ ಹೋಗಿ ಮುಂದೊಂದು ದಿವಸ ಅದು ವ್ಯಕ್ತಿಯ ಜೊತೆಯಲ್ಲಿ ಅದು ಅವಸಾನವನ್ನ ಹೊಂದ್ತಾ ಹೋಗ್ತದೆ. ಆದರೆ ಲಿಪಿಕ ಮೂಲಕ ಪಡೆದಂತಹ ಜ್ಞಾನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಿಕಸನಗೊಳ್ತಾ ಬಹುಶಃ ಏನು ನಾವು ಜ್ಞಾನದ ಪುಸ್ತಕತೆಯನ್ನು ಮುಟ್ತಾ ಇದ್ವೋ ಇದಕ್ಕೆ ಮೂಲವೇ ಬಹುಶಃ ಈ ಅಕ್ಷರ ಜ್ಞಾನ. ಆದ್ರಿಂದನೇ ಅಲಿಖಿತ ಸಂಸ್ಕೃತಿಗಿಂತ ಲಿಖಿತ ಸಂಸ್ಕೃತಿಯ ಬಹುಶಃ ನಾಗರಿಕತೆ ವಿಕಸನಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಮೈಲಿಗಲ್ಲು ಒಡಿಗಲ್ಲು ಅಂತ ನಾನಾದರೂ ಅನ್ಕೊಳ್ತಾ ಬಹುಶಃ ಇಲ್ಲಿ ನಾನು ಮಾತಾಡತಕ್ಕಂಥ ವಿಚಾರಗಳು ಮುಟ್ತಾ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ನನ್ನ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಪುಟಾಣಿ ಮಕ್ಕಳಿಗೆ ಆಯೋಜನೆ ಮಾಡಿರುವಂತ ಜ್ಞಾನಾಂಕುರ ಕಾರ್ಯಕ್ರಮ ಅಕ್ಷರಾಭ್ಯಾಸ ಇದು ನಿಜವಾಗ್ಲೂ ಕೂಡ ಮಕ್ಕಳಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನು ಮೂಡಿಸ್ತಕ್ಕಂಥ, ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಈ ವಿಶೇಷವಾದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಪೂಜಾ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಿಕೊಟ್ಟಂತ ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಸರ್ ಅವರೇ, ಇದೀಗ ತಾನೇ ನಿಮ್ಮನ್ನ ಕುರಿತು ಮಾತನಾಡಿದಂತ ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಅವರೇ, ಎಲ್ಲ ಪತ್ರಿಕಾ ಸನ್ಮಿತ್ರರೇ, ಬಹಳ ಶಿಸ್ತುಬದ್ಧವಾಗಿ ಮಕ್ಕಳ ಸಂಭ್ರಮವನ್ನ ಕಣ್ತುಂಬಿಕೊಂಡು ಎಲ್ಲರೂ ಕೂಡ ಇವತ್ತು ವಿದ್ಯಾ ಸರಸ್ವತಿ ಮತ್ತೆ ವಿದ್ಯಾ ಗಣಪತಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಶ್ರೇಯಸ್ಸಿಗಾಗಿ ಪೋಷಕರು ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಪೂಜಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಾರೆ. ನಿಜವಾಗಲೂ ಕೂಡ ಇದು ನಮ್ಮ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಕಾರ್ಯಕ್ರಮ. ಇವತ್ತು ಈ ಪಾಶ್ಚಾತ್ಯ ಒತ್ತಡಗಳ ಹಾವಳಿಯಿಂದ ನಾವು ಇವತ್ತು ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ, ನಮ್ಮ ಧಾರ್ಮಿಕ ಹಿರಿಮೆಯನ್ನ, ಗರಿಮೆಯನ್ನ ನಾವು ಮರಿತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತು ವಿದ್ಯಾ ಸರಸ್ವತಿ ಮತ್ತು ವಿದ್ಯಾ ಗಣಪತಿಯ ಪೂಜೆಯನ್ನ ಮಾಡೋದ್ರ ಮೂಲಕ ಇವತ್ತು ಮಕ್ಕಳಲ್ಲಿ ಜ್ಞಾನಾಂಕುರವನ್ನ, ಅಕ್ಷರಾಭ್ಯಾಸವನ್ನ ಮಾಡಿಸ್ತಕ್ಕಂಥ, ಅದರಲ್ಲೂ ವಿದ್ಯಾ ಸರಸ್ವತಿಯರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೋಷಕ ವರ್ಗದವರಿಗೆ, ವಿಶೇಷವಾಗಿ ಇವತ್ತು ಪುರಾಣಿ ಮಕ್ಕಳ ಅಷ್ಟೊಂದು ಬಹಳ ಭಕ್ತಿಯಿಂದ ಇವತ್ತು ವಿದ್ಯಾ ಗಣಪತಿಯನ್ನ, ವಿದ್ಯಾ ಸರಸ್ವತಿಯನ್ನ ಸ್ತುತಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮಕ್ಕಳು ಚೆನ್ನಾಗಿ ಕಲಿಬೇಕು, ಆ ಕಲಿಕೆಗೆ ಪೂರಕವಾಗಿ ತಾಯಿ ಸರಸ್ವತಿ ಹಾಗೂ ವಿದ್ಯಾ ಗಣಪತಿಯ ಆಶೀರ್ವಾದ ಬೇಕು. ಆ ಇಬ್ಬರು ಮಹನೀಯರ ಆಶೀರ್ವಾದ ಇವತ್ತು ಕಾರ್ಯಕ್ರಮದ ಮೂಲಕ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಪೋಷಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್.